ಸರ್ ನಿಮ್ಮ ಪಾತ್ರ ಹೇಗಿರುತ್ತೆ ಸರ್? ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಕಳೆದೋಗಿರುವಂತ ಲಕ್ಷಾಂತರ ಜನರಲ್ಲಿ ಇವನು ಒಬ್ಬ ಅಂತ ಹೇಳ್ಬೋದು. ಬಟ್ ಅವನ ಜೀವನಕ್ಕಾಗುವಂತಹ ಚಾಲೆಂಜ್ಗಳನ್ನ ಯಾವ ರೀತಿ ಫೇಸ್ ಮಾಡಬೇಕು, ಯಾವ ರೀತಿ ಎದುರಿಸಬೇಕು ಅಂತ ನೋಡ್ತಾ ಇರುವಂತ ಒಂದು ಪಾತ್ರ. ರಿಲೇಟಬಿಲಿಟಿ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಅಂದ್ರೆ ಜನಗಳಿಗೆ ನಾನು ಇವನ್ ತರ ಇದ್ದೀನಿ ಅಥವಾ ನಾವು ಇವ್ರ ತರ ಇದ್ದೀವಿ ಅಂತ ಅನ್ಸೋವಂತ ಚಾನ್ಸಸ್ ಜಾಸ್ತಿ. ಸೊ ತುಂಬಾ ಪರ್ಫಾರ್ಮೆನ್ಸ್ ಇದೆ. ಸೊ ತುಂಬಾ ಪರ್ಫಾರ್ಮೆನ್ಸ್ ಇರುವಂತ ಪಾತ್ರ. ಸೊ ನಾನು ಫಸ್ಟ್ ಏನು ಅನ್ಕೊಂಡೆ, ಅನುಶ್ರೀ ಅವ್ರ ಥ್ರೂ ನಾನು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ, ಯಾವಾಗಲೂ ರಿಸೀವ್ ಮಾಡಲ್ಲ, ಬಟ್ ಆಗ್ಲೂ ಮಾಡ್ತಿರ್ಲಿಲ್ಲ. ಬಟ್ ಆಗ ಸರ್ ನಂಬರ್ ಇರ್ಲಿಲ್ಲ ನನ್ನ ಹತ್ರ. ನೀವು ಫೋನ್ ಮಾಡಿದ್ರಿ ಅನ್ಸುತ್ತೆ, ಏನೋ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ, ಆಮೇಲೆ ಅನುಶ್ರೀ ಥ್ರೂ ಮಾಡಿದ್ರಿ. ನಾನು ಈ ತರ ಅರ್ಜುನ್ ಜನ್ಯ ಅವ್ರು ಡೈರೆಕ್ಷನ್ ಮಾಡ್ತಿದ್ದಾರೆ ಅನ್ಬೇಕಾದ್ರೆ ನಾನಿಲ್ಲ, ನಾನೇ ಮಾಡ್ಬೇಕು, ಬರಿಬೇಕು ಅಂತ ನಾನೇನೋ ಓಡಾಡ್ಕೊಂಡಿದ್ದೆ. ಅಷ್ಟೊತ್ತಾಗ ಅನುಶ್ರೀ ಒಂದ್ಸಲ ಹೋಗಿ ಕೇಳಿ ಪ್ಲೀಸ್ ಅಂತ. ಆಮೇಲೆ ಹೋಗಿ ಕೇಳಿದೆ. ನಾನು ಹೋಗೋ ಮುಂಚೆನೆ ನನ್ನ ಮ್ಯಾನೇಜರ್ ಬಾಲಣ್ಣ ಏನಂತೆ ಅರ್ಜುನ್ ಜನ್ಯ ಅವ್ರು ಬರೆದಿರಂತೆ, ಏನೋ ಒಂದು ಇರುತ್ತೆ, ಶಿವಣ್ಣ ಅವರು ಮತ್ತೆ ಉಪೇಂದ್ರ ಅವ್ರು ಇದಾರಂತೆ, ಯಾವುದೋ ಒಂದು ರೋಲ್ ಇರುತ್ತಣ್ಣ, ಹೋಗಿ ಕೇಳ್ಕೊಂಬರ್ತೀನಿ ಅಂತ. ಕೇಳಿ ನೋಡಿದ್ರೆ ತುಂಬಾ ಇಂಪಾರ್ಟೆಂಟ್ ರೋಲು. ನಾನು ಆಮೇಲೆ ಸಜೆಸ್ಟ್ ಮಾಡಿದೆ, ಸರ್ ಬೇರೆ ಯಾರನ್ನಾದ್ರೂ ಹಾಕೊಳ್ಳಿ ಸರ್ ಅಂತೆಲ್ಲ ಸಜೆಸ್ಟ್ ಮಾಡಿದೆ ಅವ್ರನ್ನ.